ಬೆಂಗಳೂರಿನಲ್ಲಿ ನೀರಿನ ರೇಟ್ ಯಾವಾಗ ಬೇಕಾದರೂ ಜಾಸ್ತಿ ಆಗ್ಬೋದು. ಬಟ್ ಕುಡಿಯೋದಕ್ಕೆ ನೀರು ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಸಿಗ್ತಾ ಇದೆ. ಪೂರ್ವ ಬೇಸಿಗೆಯಲ್ಲೇ ಶುರುವಾಯ್ತಾ ಜಲಕ್ಷಾಮ ಅನ್ನೋ ಪ್ರಶ್ನೆ. ಮಹದೇವಪುರ ಕ್ಷೇತ್ರದ ಹೂಡಿ ಭಾಗದಲ್ಲಿ ಜಲಕ್ಷಾಮ ಈಗಾಗಲೇ ವಿಪರೀತವಾಗಿ ಜನರನ್ನು ಕಾಡ್ತಾ ಇದೆ. ಬೋರ್ವೆಲ್ಗಳು ಬತ್ತಿ ಹೋಗಿದೆ. ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ನೀರಿಗಾಗಿ ವಾಟರ್ ಟ್ಯಾಂಕರ್ನ ಮೊರೆ ಹೋಗಿದ್ದಾರೆ. ನಿಧಾನಕ್ಕೆ ಈ ಟ್ಯಾಂಕರ್ ಮಾಫಿಯಾ ಬಲ ಬಿಚ್ಚಿಕೊಳ್ಳುತ್ತೆ. ಟ್ಯಾಕ್ಸ್ ಕಟ್ಟಿಸ್ಕೊಂಡು ಜಲದಾಹವನ್ನ ನೀಗಿಸದೇ ಇರುವಂತಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹದೇವಪುರದ ಬಹುತೇಕರು ರಸ್ತೆಗಿಳಿದಿದ್ದಾರೆ. ಖಾಲಿ ಕೊಡವನ್ನ ಹಿಡಿದು ಜನ ಆಕ್ರೋಶ. ಮಾತೆತ್ತಿದ್ರೆ ಸಾಕು, ಈ ಬಿಲ್ಲು ಆ ಬಿಲ್ಲು ಅಂತ ಹೇಳಿ ಬಿಲ್ ಕೊಡೋದಕ್ಕೆ ಬರ್ತೀರಾ, ಮೂಲಭೂತ ಸೌಕರ್ಯ ಕೊಡಿ ಅಂದ್ರೆ ಕೈ ಕಟ್ಟಿ ಕೂರ್ತೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಬೇಸಿಗೆಗೆ ಮುನ್ನವೇ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಮುಂದುವರೆದಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ಕೆಲ ಏರಿಯಾಗಳಲ್ಲಿ ಈಗಾಗಲೇ ಜನ ವಾಟರ್ ಟ್ಯಾಂಕರ್ಗಳನ್ನ ಬಳಸುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನಿವತ್ತು KR ಪುರಂ ಸಮೀಪದಲ್ಲಿರ್ತಕ್ಕಂಥ ಹೂಡಿ ವಾರ್ಡ್ನ TC ಪಾಳ್ಯ ಮೇನ್ ರೋಡ್ ಬಳಿ ಇದ್ದೇನೆ. ನೋಡಬಹುದಾಗಿದೆ ಇಲ್ಲಿರ್ತಕ್ಕಂತಹ ಜನ ಕೂಡ ನೀರಿಗಾಗಿ ವಾಟರ್ ಟ್ಯಾಂಕ್ಗಳ ಮೊರೆ ಹೋಗಿರ್ತಕ್ಕಂತಹ ಕೆಲವೊಂದಿಷ್ಟು ದೃಶ್ಯಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದಾವೆ. ಜನರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ನೀರಿನ ಸಮಸ್ಯೆ ಎಷ್ಟಾಗ್ತಾ ಇದೆ, ಏನು ಹೇಳ್ತೀರಾ? ನಮ್ಮ ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇಲ್ಲ. ಟ್ಯಾಂಕರ್ ನೀರೇ ಹೊಡ್ಸ್ಕೊಳ್ತೀವಿ ನಾವು. ಲಾಸ್ಟ್ ಇಯರ್ ಅಂತೂ 1500 2200 ಹೋಯಿತು. ಇವಾಗ ಇನ್ನು 800 ಇದೆ. ಇನ್ನು ಎಷ್ಟು ಚಾರ್ಜ್ ಮಾಡ್ತಾರೆ ಜಾಸ್ತಿ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಸರ್, ಏನು ಹೇಳ್ತೀರಾ? ಈಗ ಇನ್ನೂ ಫೆಬ್ರವರಿ, ಇವಾಗಲೇ ನೀರಿಂದ ಇಷ್ಟು ಪ್ರಾಬ್ಲಮ್ ಆಗಿದೆ. ಅದೇ ಸ್ವಲ್ಪ ಮಳೆ ಕಡಿಮೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಲಾಸ್ಟ್ ಇಯರ್ನೂ ಇರಲಿಲ್ಲ ಮಳೆ, ಸೊ ಈ ವರ್ಷ ಇನ್ನೂ ಕಡಿಮೆ ಇದೆ. ಇವಾಗ ಸ್ವಲ್ಪ ದಿವಸಕ್ಕೆ ಇತ್ತಷ್ಟೇ. ನಿಮ್ಮ ಏರಿಯಾದಲ್ಲಿ ಏನಾಗಿದೆ ಸರ್? ನಮ್ಮ ಏರಿಯಾದಲ್ಲೇ ಹೇಳ್ತಾ ಇರೋದು, ಇಲ್ಲೆಲ್ಲ ಆಲ್ರೆಡಿ ಗ್ರೌಂಡ್ ವಾಟರ್ ಎಲ್ಲ ಡೌನ್ ಆಗಿದೆ. ಈ ಏರಿಯಾದಲ್ಲಿ ಫುಲ್ಲು ಅಷ್ಟೊಂದೇನು ನೀರಿಲ್ಲ. ಓಕೆ, ಸೊ ಓವರಾಲ್ ಆಗಿ ಅಂಡರ್ಗ್ರೌಂಡ್ ವಾಟರ್ ಎಲ್ಲ ಡೌನ್ ಇರೋದ್ರಿಂದ ಬೋರ್ವೆಲ್ ಎಲ್ಲ ಫೇಲ್ ಆಗಕ್ಕೆ ಬಂದಿದ್ದಾವೆ. ಟ್ಯಾಂಕರ್ ಮೇಲೆ ಡಿಪೆಂಡೆಂಟು. ಒಂದು ಆಲ್ಮೋಸ್ಟ್ ಒಂದು 50-60% ಅಥವಾ ಮೋರ್ ದ್ಯಾನ್ ದಟ್ ಎಲ್ಲರೂ ಟ್ಯಾಂಕರ್ ಮೇಲೇ ಡಿಪೆಂಡೆಂಟ್. ಟ್ಯಾಂಕರ್ ಅವ್ರಿಗೆ ಫೋನ್ ಮಾಡಬೇಕು, ನೀರು ಕೊಡಬೇಕು. ಇನ್ನು ಕಾವೇರಿ ಎಲ್ಲ ಅಷ್ಟು ಬಂದಿಲ್ಲ ಈ ಕಡೆ. ಸೊ ಸರ್, ಈ ಏರಿಯಾದಲ್ಲಿ ಎಷ್ಟು ಮನೆಗಳು ಬರ್ತವೆ, ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ನೀರು? ಆಲ್ಮೋಸ್ಟ್ ಮೋರ್ ದೆನ್ 50 ಹೌಸಸ್ ಇದೆ ಅಲ್ಲ ಮೇಡಮ್. ಮ್ಯಾಕ್ಸಿಮಮ್ ನೋಡೋಕೆ ಹೋದರೆ ನೋಡಿ, ಈ ಮನೆಯಲ್ಲಿ ಸುಮಾರು 70% ಅಲ್ಲಿ ಮನೇಲಿ ನೀರು ಟ್ಯಾಂಕರ್ ನೀರು ಹೊಡಿತವ್ರೆ. ಆಲ್ಮೋಸ್ಟ್ ಒಂದು 10-20% ಅಲ್ಲಿ ಮಾತ್ರ ನೀರು ಬರ್ತದೆ. ಅದು ಅವ್ರದ್ದು ಗ್ರೇಸ್, ಅವ್ರದ್ದು ಕರೆಕ್ಟಾಗಿ ಡಿಗ್ ಮಾಡಿದ್ದಾರೆ, ಅವ್ರು ಕರೆಕ್ಟಾಗಿ ಹೋಗಿದೆ. ಮಿಕ್ಕಿದವ್ರು ಎಲ್ಲರದು ಮೋಸ್ಟ್ಲಿ ಎಲ್ಲ ಡ್ರೈಡ್ ಅಪ್ಟೆ. ಸೊ ಅದೇ ಮೇಡಮ್, ನೀರು ಬೋರಲ್ಲಿ ಪೂರ್ತಿ ನೀರೇ ಬರಲ್ಲ. ಆಲ್ಮೋಸ್ಟ್ ಸುಮಾರು 3 ವರ್ಷದಿಂದ ನೀರು ಬರ್ತಾ ಇಲ್ಲ ನಮಗೆ. ಸೊ ಅದು ತುಂಬಾ ಕಷ್ಟ. ಇವಾಗ ಫೆಬ್ರವರಿ ಟೈಮಲ್ಲೇ ಈ ರೀತಿ ಆದರೆ ಇನ್ನು ಏಪ್ರಿಲ್ ಮೇಗೆ ಏನು ಪರಿಸ್ಥಿತಿ? ಟ್ಯಾಂಕರ್ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ದಯಮಾಡಿ ಸೇಮ್ ಅಮೌಂಟ್ ಎಷ್ಟು ತೊಗೊತಿದ್ರೆ ಅಷ್ಟೇ ತೊಗೊಂಡ್ಬಿಟ್ರೆ ಸಂತೋಷ ನಮಗೆ. ಇನ್ನು ಇನ್ಕ್ರೀಸ್ ಮಾಡದೇ ಇದ್ದರೆ ಟ್ಯಾಂಕರ್ ನೀರು, ಯಾಕಂದರೆ ಲಾಸ್ಟ್ ಇಯರ್ಸ್ ಆಲ್ಮೋಸ್ಟ್ 2000 ಹೋಯಿತು. ಇವಾಗ ಕೊಡ್ತಾ ಇರೋ ಅಮೌಂಟಲ್ಲಿ ನಮಗೆ ಕಂಟಿನ್ಯೂ ಮಾಡಿದ್ರೆ ಸಂತೋಷ ನಮಗೆ. ಅಂದರೆ ಇಲ್ಲಿರ್ತಕ್ಕಂತಹ ಜನ ಹೇಳೋದೇನಂತಂದರೆ, ನಾವೆಲ್ಲರೂ ಕೂಡ ಬೋರ್ವೆಲ್ ಈಗಾಗಲೇ ಬತ್ತಿದೆ, ಹೀಗಾಗಿ ವಾಟರ್ ಟ್ಯಾಂಕ್ಗಳ ಮೊರೆ ಹೋಗಿದ್ದೇವೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಬಗೆಹರಿಸೋದಕ್ಕೆ ಸಾಧ್ಯ ಆಗದ ಪ್ರಾಬ್ಲಮ್ಸ್ ಅಲ್ಲ ಇದು. ಅಧಿಕಾರ ಸಿಕ್ಕಾಗ, ಚಾನ್ಸ್ ಸಿಕ್ಕಾಗ ನಮ್ಮ ಎಬಿಲಿಟಿ ಏನು, ಕೆಪಬಿಲಿಟಿ ಏನು ಅಂತ ಪ್ರೂವ್ ಮಾಡಿಬಿಟ್ರೆ ಜನ ನೆಕ್ಸ್ಟ್ ಟೈಮ್ ನೀವು ಬಯಸಲಿಲ್ಲ ಅಂದ್ರೂ ಅಧಿಕಾರವನ್ನು ಕೊಟ್ಟು ಬಿಡ್ತಾರೆ. ಅವಕಾಶ ಸಿಕ್ಕಾಗ ಕೈ ಚೆಲ್ಲಿ ಕೂರೋದು, ಅಸಹಾಯಕತೆಯನ್ನು ತೋರಿಸೋದು, ನೀವು ಆಸ್ ಎನ್ ಅಡ್ಮಿನಿಸ್ಟ್ರೇಟರ್ ಫೇಲ್ಯೂರ್ ಆಗಿದ್ದೀರಿ ಅನ್ನೋದು ಸ್ಪಷ್ಟ. ಇಷ್ಟು ಗೋಲ್ಡನ್ ಚಾನ್ಸ್ ಇದೆ. ಇವತ್ತಿಗೂ ನಾವು ಕೆಲ ರಾಜಕೀಯ ನಾಯಕರನ್ನು ಯಾಕೆ ನೆನಪು ಮಾಡ್ಕೊಳ್ತೀವಿ? ದೇವರಾಜ ಅರಸು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, SM ಕೃಷ್ಣ ಅವ್ರು ಇರ್ಬೋದು. ಯಾಕೆ ನೆನಪು ಮಾಡ್ಕೊಳ್ತೀವಿ? ಅವ್ರಿಗೆ ಅಧಿಕಾರ ಸಿಕ್ಕಾಗ ಅವ್ರು ಪ್ರೂವ್ ಮಾಡಿದ ರೀತಿ. ನೀವುಗಳು ನೋಡಿದ್ರೆ ಭಗವಂತ ಗಿಗುವಂತ ಕತೆ ಬಿಡ್ತೀರಾ.